ಹಲೋ ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಶರಿ ಅಡಿಗೆ ಮನೆಗೆ ಈ ಎಣ್ಣೆ ಇಲ್ಲದ ಬೆಂಡೆಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ನಾನು ಇದನ್ನ ಮಾಡ್ಲಿಕ್ಕೆ ಒಂದು 1/4 kg ಅಷ್ಟು ಬೆಂಡೆಕಾಯಿನ ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ ನೀಟಾಗಿ. ನಾನು ಈ ರೀತಿಯಲ್ಲಿ ಅರ್ಧ ಇಂಚಿಗೆ ಚೌಕಾಗಿ ಬೆಂಡೆಕಾಯಿನ ಕಟ್ ಮಾಡ್ಕೊತೀನಿ. ಈ ಎಣ್ಣೆ ಇಲ್ಲದ ಬೆಂಡೆಕಾಯಿ ಪಲ್ಯ ಮಾಡ್ಲಿಕ್ಕೆ ನಾನು ಇಲ್ಲಿ ಒಂದು ಈರುಳ್ಳಿನ ತಗೊಂಡಿದ್ದೀನಿ, ಮತ್ತು ಒಂದು ಟೊಮೆಟೊ ಮತ್ತು ಒಂದು 5 ರಿಂದ 6 ಹಸಿ ಮೆಣಸನ್ನ ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಮತ್ತೆ ಟೊಮೆಟೊ ಸಣ್ಣಗೆ ಕಟ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಕಡಾಯಿ ಇಟ್ಕೊಂಡಿದ್ದೀನಿ, ಗ್ಯಾಸ್ ಆಫ್ ಇದೆ. ಇದಕ್ಕೆ ಒಗ್ಗರಣೆ ಎಲ್ಲ ಏನು ಹಾಕ್ಲಿಕ್ಕಿಲ್ಲ, ಬರೀ ಒಂದು ಕಡಾಯಿಗೆ ಅಷ್ಟು ಕಟ್ ಮಾಡ್ಕೊಂಡಿರುವಂತಹ ಬೆಂಡೆಕಾಯಿನ ಹಾಕೋಣ, ಜೊತೆಗೆ ಹಸಿ ಮೆಣಸನ್ನ ಹಾಕೋಣ, ಮತ್ತೆ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಟೊಮೆಟೊ ಮತ್ತೆ ಈರುಳ್ಳಿನ ಕೂಡ ಹಾಕೋಣ. ಇದ್ರ ಜೊತೆಗೆ ನಾನು ಒಂದು ಸಣ್ಣ ಲಿಂಬೆ ಗಾತ್ರದಷ್ಟು ಹುಣಸೆ ಹುಳಿನ ನೆನಿಲಿಕ್ಕೆ ಇಟ್ಕೊಂಡಿದ್ದೆ, ಅದರ ಹುಳಿಯನ್ನು ಹಿಂಡಿ ಆ ನೀರನ್ನ ಹಾಕೋಣ. ಮತ್ತೆ ಅರ್ಧ ಬಟ್ಟಲು ತೆಂಗಿನಕಾಯಲ್ಲಿ 1/4 ಭಾಗದಷ್ಟು ತುರಿದು ಅದನ್ನು ಕೂಡ ಹಾಕೋತಾ ಇದ್ದೀನಿ ಸ್ನೇಹಿತರೆ ನಾನು. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ. ಈಗ ಗ್ಯಾಸ್ ಆನ್ ಮಾಡ್ಕೋತಿದ್ದೀನಿ. ಇದಕ್ಕೆ ನೀರ್ ಹಾಕಲ್ಲ ಅಥವಾ ಎಣ್ಣೆ ಹಾಕಲ್ಲ, ಏನಿಲ್ಲ. ಹಾಗಾಗಿ ಗ್ಯಾಸ್ನ ಆನ್ ಮಾಡಿದ್ಮೇಲೆ ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ನೀವು ಈ ಪಲ್ಯನ ಮಾಡ್ಕೋಬೇಕು. ನೀವು ಒಂದ್ ವೇಳೆ ಸ್ವಲ್ಪ ಜೋರಾಗಿ ಫ್ಲೇಮ್ ಇಟ್ಬಿಟ್ರೆ ಹೊತ್ತೋಗುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಸ್ಪೂನ್ ಅಲ್ಲಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬಿಡಿ, ಲೊಳೆ ಅಂಶ ಬಿಟ್ಕೊಂಡ್ಬಿಡುತ್ತೆ. ಸೊ ನಾನು ನೋಡಿದ್ರಲ್ಲ ಯಾವ ರೀತಿಯಲ್ಲಿ ಮಿಕ್ಸ್ ಮಾಡಿದ್ದೀನಿ ಅಂತ, ಕಲಿಸಿದ್ದೀನಿ ಅಂತ. ಸೊ ಈ ರೀತಿ ಕಡಾಯಿನ ಮೂವ್ ಮಾಡಿ ಅದನ್ನ ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಅದರ ಮುಚ್ಚಳನ ಮುಚ್ಚಿ ಅದನ್ನ ಅದೇ ರೀತಿ ಒಂದು 2 ರಿಂದ 3 ನಿಮಿಷ ಅದನ್ನು ಬೇಯಿಸ್ಕೊಳ್ಳೋಣ. ಅದಾದ್ಮೇಲೆ ನಾನು ಅದಕ್ಕೆ ಮನೆಯಲ್ಲೇ ತಯಾರಿಸಿದಂತಹ ಪಲ್ಯ ಪೌಡರ್ನ ಹಾಕೋತಾ ಇದ್ದೀನಿ. ಈ ರೀತಿ ಪುನಃ ಅದನ್ನ ಸ್ಪೂನ್ ಹಾಕದೇನೆ ಮಿಕ್ಸ್ ಮಾಡಿ ಪುನಃ ಒಂದು 10 ನಿಮಿಷ ಅದನ್ನ ಲೋ ಫ್ಲೇಮ್ ಅಲ್ಲೇ ಬೇಯಿಸ್ಕೊಡಿ. 10 ನಿಮಿಷ ಆದ್ಮೇಲೆ ಸ್ನೇಹಿತರೆ ಅದು ರೆಡಿ ಆಗಿದೆ. ಬೆಂಡೆಕಾಯಿ ಪೂರ್ತಿ ಡ್ರೈ ಆಗಿದೆ, ಮತ್ತೆ ಚಂದ ಬೆಂದಿದೆ ಕೂಡ. ಸೊ ಈಗ ನೀವು ಬೇಕಾದ್ರೆ ಸ್ಪೂನ್ ಹಾಕೊಳ್ಬಹುದು. ಒಂದು ಟೈಮಲ್ಲಿ ಅದಕ್ಕೆ ಉಪ್ಪಾಗಿದೆಯಾ ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಹಾಗಿದ್ರೆ ನೀವು ಕೂಡ ಒಮ್ಮೆ ಮಾಡಿ ನೋಡಿ, ರುಚಿ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ನಾವು ಸಿಗೋಣ ಇನ್ನೊಂದು ಅದ್ಭುತವಾದ ವಿಡಿಯೋದೊಂದಿಗೆ. ಹೊಸಬರಾದಲ್ಲಿ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ.